ವಾ, ಇದೇನಮ್ಮ ಮಯೂರಿ, ಅಲ್ಲಿ ನೋಡಿದ್ರೆ ಚಿಕ್ಕ ಯಜಮಾನರು ದೊಡ್ಡ ಬಿಸ್ನೆಸ್ ಡೀಲ್ಗೆ ಹೋಗವ್ರೆ, ನೀನ್ ನೋಡಿದ್ರೆ ಇಲ್ಲಿ ಹಿಂಗ್ ಕೆಲಸ ಮಾಡ್ಕೊಂಡು ನಿಂತಿದೀಯಲ್ಲ. ಅಣ್ಣ, ಅದು ಅವ್ರ ಕೆಲ್ಸ, ಇದು ನನ್ ಕೆಲ್ಸ. ನಾನ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತ್ಕೋಬೇಕು ಹೇಳಿ? ಒಂದೊಂದ್ಸಲ ನಿನ್ಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣಮ್ಮ. ಅಲ್ಲ, ನನ್ನ ಗಂಡ ಚೆನ್ನಾಗಿರ್ಲಿ, ಅವ್ರು ಓದ್ ಕೆಲಸ ಎಲ್ಲ ಸಕ್ಸಸ್ ಆಗ್ಲಿ ಅಂತ ಬೇಡ್ಕೊಳ್ಳೋಳು ನೀನೆ. ಈಗ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೀಯಲ್ಲ. ಈಗ ನಾನು ಏನ್ ಮಾಡ್ಬೇಕಾಗಿತ್ತು ಅಣ್ಣ? ನಾನು ಅವ್ರ ಜೊತೆಗೆ ಹೋಗ್ಬೇಕಾಗಿತ್ತಾ? ನೀನ್ ಹೋಗಿದ್ರೆ ಯಾರು ಖುಷಿ ಪಡ್ತಾ ಇದ್ರೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾನಂತೂ ತುಂಬಾ ಖುಷಿ ಪಡ್ತಾ ಇದ್ದೆ. ಗಂಡ ಹೆಂಡತಿ ಜೊತೆಲಿ ಸೇರಿ ಕೆಲಸ ಮಾಡ್ತಾ ಇದ್ರೆ ಆ ಖುಷಿನೇ ಬೇರೆ ಕಣಮ್ಮ. ಅಣ್ಣ, ಇದ್ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಯಾವುದು ಅತಿ ಅಲ್ಲಮ್ಮ. ದೊಡ್ಡ ಮನೆಯಲ್ಲ ಹಿಂಗೆ ನಡೆಯೋದು. ಎಲ್ರು ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ, ಅವ್ರ ಕೆಲ್ಸನ ಈ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನೀನ್ ನೋಡಿದ್ರೆ ಈ ಮನೆ ಸೊಸೆಯಾಗಿ ಈ ಕೆಲಸ ಎಲ್ಲ ನೀನ್ ಮಾಡ್ತಾ ಇದೀಯ. ನನ್ಗೆ ನೆಮ್ಮದಿ ಸಿಗೋ ಜಾಗ ಅಂದ್ರೆ ಇದೊಂದೇ ಅಣ್ಣ. ಇದನ್ನು ನನ್ನಿಂದ ಕಿತ್ಕೊಳ್ಳೋಕ್ ನೋಡ್ತಾ ಇದ್ದೀರಾ? ನೋಡು, ಏನಾದ್ರೂ ಒಳ್ಳೇದ್ ಹೇಳೋದಕ್ ಬಂದ್ರೆ ಈ ತರ ಯೋಚನೆ ಮಾಡ್ತೀಯ ನೀನು. ನಾನೇನು ಮಾತಾಡಲ್ಲ ಬಿಡಮ್ಮ. ಈಗ ಚಿಕ್ಕ ಯಜಮಾನ್ರು ಬಿಸ್ನೆಸ್ ಡೀಲ್ ಮುಗಿಸ್ಕೊಂಡು ಬರ್ತಾ ಇರೋದ್ರಿಂದ ಆರ್ತಿ ಎತ್ತಿ ಒಳಗಡೆ ಕರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಯಜಮಾನ್ರು ಹೇಳವ್ರೆ. ಹೋಗಿ ಆರ್ತಿ ರೆಡಿ ಮಾಡ್ಕೋತೀಯಾ? ಪ್ಲೀಸ್. ದೊಡ್ಡ ಯಜಮಾನ್ರು ಹೇಳಿದ್ದಾರೆ ಅಂದ್ರೆ ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ನಾನ್ ಮಾಡ್ಕೋತೀನಿ ಬಿಡಿ. ಮಯೂರಮ್ಮ, ತುಂಬಾ ವರ್ಷಗಳ ಆದ್ಮೇಲೆ ಚಿಕ್ಕ ಯಜಮಾನ್ರು ಈ ತರ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿರೋದು. ಇದಕ್ಕೆಲ್ಲ ಕಾರಣ ಯಾರು? ನೀನೇ. ಅಣ್ಣ, ಮತ್ತೆ ನೀವ್ ನನ್ನ ಹೊಗಳೋದಕ್ ಶುರು ಮಾಡಿದ್ರಾ? ಇದು ಹೊಗಳಿಕೆ ಅಲ್ಲಮ್ಮ, ಇರೋ ಸತ್ಯನ ಹೇಳ್ತಾ ಇರೋದು. ಈಗ ನೀನ್ ಈ ಮನೆಗ್ ಬಂದಾಗಿಂದ ಚಿಕ್ಕ ಯಜಮಾನ್ರು ಯಾವತ್ತಾದ್ರೂ ಬಿಸ್ನೆಸ್ ಕಡೆ ಗಮನ ಕೊಟ್ಟಿರೋದನ್ನ ನೀನ್ ನೋಡಿದೀಯಾ? ಇಲ್ಲ. ಆದ್ರೆ ನಿನ್ ಜೊತೆ ರೆಸಾರ್ಟ್ ಹೋಗಿ ಬಂದ್ಮೇಲೆ ಅವ್ರು ತುಂಬಾ ಬದಲಾಗವ್ರೆ. ಅದಕ್ಕೆ ಉದಾಹರಣೆ ಅವ್ರು ಮತ್ತೆ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿರೋದು. ಅದಕ್ ಕಾರಣ ನೀನೇ ಅಲ್ವೇನಮ್ಮ? ಇಲ್ಲ ಅಣ್ಣ, ಅವ್ರು ಬದಲಾಗೋದಕ್ಕೆ ನಾನ್ ಕಾರಣ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಅವ್ರ ಯೋಚನೆ ಮಾಡೋ ರೀತಿ ಬದಲಾಗಿದೆ. ಒಬ್ಬ ಮನುಷ್ಯ ತಾನು ದಾರಿ ತಪ್ತಾ ಇದ್ದೀನಿ, ನಾನು ಸರಿಯಾದ ದಾರಿನಲ್ಲಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಅವನ್ಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಣ್ಣ. ಹಾಗೆ ಚಿಕ್ಕ ಯಜಮಾನ್ರಿಗೂ ಹೀಗೆ ಅನ್ಸಿರೋದ್ರಿಂದ ಅವರು ಬದಲಾಗಿದ್ದಾರೆ ಅಂತ ಅನ್ಸತ್ತೆ. ಆದ್ರೆ ನನಗ್ಯಾಕೋ ಅವರು ಗೆಲ್ಬಾರ್ದು ಅಂತ ಅನ್ನಿಸ್ತಿದೆ ಅಣ್ಣ. ಜೆಂಟಲ್ಮೆನ್ಸ್, ನೀವೆಲ್ಲರೂ ಕೋಟ್ ಮಾಡಿದ್ರ, ಆದ್ರೆ ನಿಮ್ಗಿಂತ ಹೆಚ್ಚಾಗಿ ನನಗೆ ಕುತೂಹಲ ಜಾಸ್ತಿ ಆಗಿದೆ. ಇನ್ನು ಹೆಚ್ಚು ಹೊತ್ತು ಯಾರಿಗೂ ಕಾಯಿಸೋದಿಲ್ಲ, ಕೊಟೇಶನ್ ಓದೋದಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ ವಿನೀತ್ ಸ್ಟೀಲ್ ಕಂಪನಿ. ಇವರೆಷ್ಟು ಕೊಟೇಶನ್ ಮಾಡಿದಾರಂದ್ರೆ 57,20,60,60,000 ತಗೊಳ್ಳಿ. ನೆಕ್ಸ್ಟ್ ರೆಡ್ಡಿ ಬ್ರದರ್ಸ್ ಅಂಡ್ ಕೋ. ಇವರೆಷ್ಟು ಕೋಟ್ ಮಾಡಿದ್ದಾರೆ ಅಂದ್ರೆ 57,11,60,000 ಫೀಡ್ ಮಾಡಿ. ನಿರ್ಮಲಾ ಇಂಡಸ್ಟ್ರೀಸ್ 48,11,25,000.
ಟೆನ್ಷನ್ ಮಾಡ್ಕೋಬೇಡ ಬಾಮೈದ. ನೀನ್ ಕೋಟ್ ಮಾಡ್ದಾಗೆ ಯಾರು ಕೋಟ್ ಮಾಡಕ್ ಸಾಧ್ಯನೇ ಇಲ್ಲ. ರಾಜೇಶ್ವರಿ ಇಂಡಸ್ಟ್ರೀಸ್ ಇವರು ಕೋಟ್ ಮಾಡಿರೋದು 47,29,12,000. ಎಸ್ 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 ಬಾಮೈದ, ಇದು ಗೆಲುವಿನ ಮುನ್ಸೂಚನೆ. ಇಷ್ಟು ಜನ ಮಾಡಿರೋ ಕೋಟಲ್ಲಿ ನಿಂದೆ ಕಡಿಮೆ ಕೋಟು. ಯು ಆರ್ ದಿ ವಿನ್ನರ್ ಬಾಮೈದ, ಯು ಆರ್ ದಿ ವಿನ್ನರ್. ಈಗ ಕೊನೆಯದಾಗಿ RS ಮೆಟಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅವರ ಕಂಪನಿ. ಇದೇನಮ್ಮ ಹಿಂಗ್ ಹೇಳ್ತಾ ಇದೀಯಾ? ಅವ್ರು ಗೆಲ್ಲಬೇಕು ಅಂತ ಆಸೆ ಪಡ್ಬೇಕಾಗಿರೋದೇ ನೀನು. ಈಗ ನೋಡಿದ್ರೆ ಅವ್ರು ಗೆಲ್ಲಬಾರದು ಅಂತ ಹೇಳ್ತಾ ಇದೀಯಾ? ಯಾಕೋ ನಿನ್ನ ಮಾತು ನನಗೆ ಇಷ್ಟ ಆಯ್ತಾ ಇಲ್ಲ ಕಣಮ್ಮ. ಅಣ್ಣ, ನನ್ನ ಮಾತಿನ ಉದ್ದೇಶ ನಿಮ್ಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ಇದ್ರಲ್ಲಿ ಅರ್ಥ ಆಗದೆ ಇರೋದೇನಮ್ಮ ಇದೆ? ಪ್ರತಿಯೊಂದು ಹೆಣ್ಣು ತನ್ನ ಗಂಡನ ಶ್ರೇಯಸ್ಸನ್ನ ಬಯಸ್ತಾಳೆ. ತವರು ಮನೆನ ಬಿಟ್ಟು ಬಂದ ಹೆಣ್ಣು ತನ್ನ ಗಂಡನ ಮನೆಯವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂತಾಳೆ. ಅದಕ್ಕೆ ಅಲ್ವಾ ಹೆಣ್ಣು ಮನೆಯ ಕಣ್ಣು ಅಂತ ಹೇಳೋದು. ನಿನಗೆ ಈ ಮದುವೆ ಇಷ್ಟ ಇಲ್ಲದೆ ಹೋದ್ರು ಯಾರಿಗೂ ಯಾವತ್ತೂ ಕೇಡು ಬಯಸದೇ ಇರೋ ನೀನು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದೀಯ. ಆದ್ರೆ ಚಿಕ್ಕ ಯಜಮಾನರು ಸೋಲ್ಬೇಕು ಅಂತ ಹೇಳ್ತಾ ಇರೋದು ನನಗೆ ಯಾಕೋ ಆಶ್ಚರ್ಯ ಆಯ್ತಾ ಇದೆ ಕಣಮ್ಮ. ನೋಡಿ ಅಣ್ಣ, ಚಿಕ್ಕ ಯಜಮಾನ್ರು ಮೊದ್ಲಿಂದಾನು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಇದ್ದಿದ್ರೆ ಈ ತರ ಯಾವ ಸಮಸ್ಯೆನೂ ಬರ್ತಾನೆ ಇರ್ಲಿಲ್ಲ. ಆದ್ರೆ ಟೆಂಡರ್ ವಿಚಾರನ ಮನೆಯವ್ರ ಹತ್ರ ಹೇಳ್ದಾಗ ಅಮ್ಮವ್ರು ಏನಂತ ಹೇಳಿದ್ರು ಹೇಳಿ? ಇದು ನಿನ್ನಿಂದ ಆಗಲ್ಲ, ಈ ಟೆಂಡರ್ ನಿನಗೆ ಸಿಗೋದಿಲ್ಲ ಅಂತ ಹೇಳಿದ್ರು ತಾನೆ. ಆಗ ಚಿಕ್ಕ ಯಜಮಾನ್ರು ಅವ್ರ ವಿರುದ್ಧವಾಗಿ ಹೇಗೆಲ್ಲ ಮಾತಾಡಿದ್ರು ಅಂತ ನೀವೇ ನೋಡಿದ್ರಿ ತಾನೆ. ನಾನು ಹಠಕ್ ಬಿದ್ದಾದ್ರೂ ಗೆದ್ದೆ ಗೆಲ್ತೀನಿ ಅಂತ ಹೇಳಿದ್ರು. ಈಗ ಅದೇ ಪ್ರಕಾರವಾಗಿ ಅವರು ಗೆದ್ದು ಬಂದ್ರೆ ಈ ಮನೇಲಿ ಏನೆಲ್ಲ ನಡೆಯುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅವ್ರ ತಾಯಿನ ರೇಗಿಸ್ತಾರೆ, ಅವಮಾನಿಸ್ತಾರೆ, ಅವ್ರ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ತಾರೆ. ಈ ಉದ್ದೇಶದಿಂದನೇ ಅಣ್ಣ ಹೇಳಿದ್ದು ಅವರು ಗೆಲ್ಬಾರ್ದು ಅಂತ. ಅದ್ಬಿಟ್ಟು ಬೇರೆ ಏನೂ ಇಲ್ಲ. ನಿನ್ ಯೋಚನೆ ಏನೋ ಸರಿಯಾಗೈತೆ, ಆದ್ರೆ ಚಿಕ್ಕ ಯಜಮಾನ್ರು ಏನಾದ್ರು ಸೋತ್ ಬಿಟ್ರೆ ಅದಕ್ಕೆ ಅಮ್ಮವರು ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಚಿಕ್ಕ ಯಜಮಾನ್ರಿಗೆ ಅವಮಾನ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ತು ಅಂತ ಅವ್ರನ್ನ ಕಡೆಗಣಿಸಿ ಮಾತಾಡ್ತಾರೆ. ಆದ್ರೆ ಅವ್ರಿಗೂ ಅವಮಾನ ಆಗಿ ತಿರುಗಿಸಿ ಇನ್ನೊಂದು ಮಾತಾಡಿದ್ರೆ ಪರಿಸ್ಥಿತಿ ಘೋರವಾಗಿರೋದಿಲ್ವಾ? ನನಗೂ ಅದೇ ಆತಂಕ ಆಗಿರೋದು ಅಣ್ಣ.